ದೇವ್ರ ಬರ್ದ ಬಿಟ್ಟು ಹೊಳ್ಳಿ ಹೋಗ. ಹೆಲೋ ಗೈಸ್, ಎಲ್ಲರಿಗೂ ಶರಣಾರ್ಥಿ. ಏನಂದರೆ ನಾನು ಇವತ್ತು ಊರು ಹೋಗ್ಬೇಕಂತ ಅಂದ್ಕೊಂಡೆ. ಭಾಳ ಆಯಿತು ಊರು ಹೋಗಿ. ಅದಕ್ಕೆ ನಮ್ಮ ಪಪ್ಪಾರು ಬಸ್ ಬುಕ್ ಮಾಡಿದ್ದಾರೆ. ಇಲ್ಲಿಂದ ನಾನು ಯಶವಂತಪುರಕ್ಕೆ ಹೋಗಿ ಯಶವಂತಪುರದಿಂದ ಬೆಳಗಾಂ ಬಸ್ ಇದೆ, ಬೆಳಗಾಂ ಬಸ್ಸಿಗೆ ಹತ್ಕೋಬೇಕು. ನಂತರ ಬೆಳಗಾಂಗೆ ಹೋಗಿ ನಾನು ಮತ್ತೆ ಹುಕ್ಕೇರಿ ಹೋಗಬೇಕು. ಹುಕ್ಕೇರಿಯಿಂದ ನಮ್ಮ ಪಪ್ಪ ಕರ್ಲಿಕ್ಕೆ ಬರ್ತಾನಂತ ಅಂದಿದ್ದಾರೆ. ಇವಾಗ ಫಸ್ಟ್ ನಾನು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಯಶವಂತಪುರಕ್ಕೆ ಹೋಗಬೇಕು. ಆಟೋ ಅಂತೂ ಬುಕ್ ಮಾಡಿದ್ದೇನೆ. 7 o'clock ಅಂತೆ ಬಸ್ ಇದೆ ಅಂತೆ. ಅದಕ್ಕೆ ನಾನು ಇಲ್ಲಿಂದ ಸ್ವಲ್ಪ ಜಲ್ದಿನೇ ಬಿಡ್ತೇನೆ. ಇದೇ ಫಸ್ಟ್ ಟೈಮ್ ಅಂತ. ಇವಾಗ ಫಸ್ಟ್ ಬ್ಯಾಗ್ ಪ್ಯಾಕ್ ಮಾಡೋಣ. ನೈಟ್ ಬಸ್ ಬುಕ್ ಮಾಡಿರೋದ್ರಿಂದ ಇದು ಲೂಸ್ ಪ್ಯಾಂಟು ಮತ್ತು ಶರ್ಟ್ ಇದೆ. ಇದು ಕಂಫರ್ಟೇಬಲ್ ಆಗುತ್ತೆ ಅಂತ ಅಂದ್ಕೊಂಡೇನೆ ನೋಡಿ. ಅದಕ್ಕೆ ಇವಾಗ ಈ ಪ್ಯಾಂಟು ಮತ್ತು ಶರ್ಟ್ನ ಹಾಕ್ಕೊಂಡು ಹೋಗ್ತಾ ಇದ್ದೇನೆ. ಇವಾಗ ಫಸ್ಟು ಫ್ರೆಶ್ ಅಪ್ ಆಗಿ ಬಂದು ರೆಡಿ ಆಗ್ತೇನೆ ನೋಡಿ ಗೈಸ್. ಇವಾಗ ನಾನು ಊರಿಗೆ ಹೋಗೋಕ್ಕೆ ರೆಡಿ ಆಗಿದ್ದೇನೆ ಮತ್ತು ಬ್ಯಾಗ್ನ ಫುಲ್ ಪ್ಯಾಕ್ ಮಾಡಿಟ್ಟಿದ್ದೇನೆ. ಇವಾಗ ಆಟೋ ಬರುತ್ತೆ ಅಂತೆ ಕೆಳಗಡೆ. ಆಟೋ ಬಂದ ಕೂಡಲೇ ಅಲ್ಲಿ ಹೋಗಿ ಅವರು ಯಶವಂತಪುರದಲ್ಲಿರೋ ಗೋವರ್ಧನ್ ಥಿಯೇಟರ್ ನಾನು ಬುಕ್ಕಿಂಗ್ ಮಾಡಿದ್ದೆ. ಇವಾಗ ಅಲ್ಲಿ ಸಹ ಹೋಗಬೇಕು. ಅಲ್ಲಿ ಹೋದ ನಂತರ ಅಲ್ಲಿಂದ ನಾನು ಬಸ್ ಇದೆ, ಬಸ್ಸಿಗೆ ಹೋಗ್ತೇನೆ. ಸ್ವಲ್ಪ ಜಲ್ದಿನೇ ಬಿಡ್ತಾ ಇದ್ದೀನಿ, ಏಕೆಂದರೆ ಇದು ಫಸ್ಟ್ ಟೈಮ್ ಅಲ್ಲ. ಅದಕ್ಕೆ ನಾನು ಸ್ವಲ್ಪ ಜಲ್ದಿ ಬಿಡ್ತಾ ಇದ್ದೀನಿ. ಇವಾಗ ಬ್ಯಾಗ್ ತೊಗೊಂಡು ಕೆಳಗಡೆ ಗೇಟ್ ಮುಂದೆ ಹೋಗ್ತೇನೆ. ಅಲ್ಲಿ ಹೋದಂತೆಯೇ ಆಟೋ ಬರುತ್ತೆ. ಆಟೋದಲ್ಲಿ ಕೂತ್ಕೊಂಡು ಇದೇ ಹೇಳಿದ ಯಶವಂತಪುರಲ್ಲಿರೋ ಗೋವರ್ಧನ್ ಥಿಯೇಟರ್ ಹೋಗಬೇಕು. ಕೆಳಗಡೆ ಬಂಕುಲೆ ಆಟೋ ಅಂತೂ ಬಂದಿತ್ತು. ಅದಕ್ಕೆ ಇವಾಗ ಆಟೋದಲ್ಲಿ ಯಶವಂತಪುರಕ್ಕೆ ಹೋಗ್ತಾ ಇದ್ದೇನೆ. ಆಟೋ ನೋಡಿ ಟ್ರಾಫಿಕ್ ಅಂತೂ ಜಾಸ್ತಿನೇ ಇತ್ತು. ಬಸ್ಸು ಬಹಳನೇ ರಶ್ ಇತ್ತು. ಅಂದರೂ ಭೀ ವಿಡಿಯೋ ಮಾಡ್ತಾ ಇದ್ದಾರೆ. ಏನಂದರೆ ಇವಾಗ ಯಶವಂತಪುರಿಂದ ಡೈರೆಕ್ಟು ನಮ್ಮ ಹುಕ್ಕೇರಿಗೆ ಟಿಕೆಟ್ ತೆಗಿಸ್ತೀನಿ. ಅಂದರೆ ಕಂಡಕ್ಟರ್ ಅಂಕಲ್ ಕೇಳಿದೆ, ಅವ್ರು ಅಂದರು. ಅದಕ್ಕೆ ಇವಾಗ ಹುಕ್ಕೇರಿಗೆ ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, 4:15 ನಾನು ಹುಕ್ಕೇರಲ್ಲಿದ್ದೆ. ಅಂದರೂ ಭೀ ಸ್ವಲ್ಪ ಹೊತ್ತು ಕೂತಂತ ನಮ್ಮ ಪಾಪ ಬಂದರು. ಇವಾಗ ನಮ್ಮ ಪಾಪ ಜೊತೆ ನಾನು ನಮ್ಮ ಊರಿಗೆ ಬರ್ತಾ ಇದ್ದೇನೆ, ಬೇನ್ವಾಡಿಗೆ. ನೋಡ್ತಾ ಇದ್ದಾರೆ ಇಲ್ಲಿ ವಾತಾವರಣ ಯಾವ ಥರ ಇದೆ ಅಂತ. ಹಳ್ಳಿಗೂ ಮತ್ತು ಸಿಟಿಗೂ ಭಾಳನೇ ಡಿಫ್ರೆನ್ಸ್ ಆಗುತ್ತೆ ಇಲ್ಲಿ ವಾತಾವರಣ, ಅಲ್ಲಿ ವಾತಾವರಣಕ್ಕೆ. ಇವಾಗ ನಾನು ನಮ್ಮ ಊರಿಗೆ ಬಂದ ಕೂಡ ನನಗೆ ಬಹಳ ಖುಷಿ ಆಯಿತು, ಭಾಳ ದಿನ ನಂತರ ಬಂದಿದ್ದೆ ಅಂತ. ಇವಾಗ ನನ್ನ ಪಾಪ ನಮ್ಮ ಮನೆಗೆ ಹೋಗ್ತಾ ಇದ್ದೇವೆ. ಇವತ್ತೇನೆಂದರೆ ನಮ್ಮ ಮನೆಯಲ್ಲಿ ದೇವರ ಕರೆದುಕೊಳ್ಳುವ ಪೂಜೆ ಇತ್ತಂತೆ. ಅದಕ್ಕೆ ನಾನು ನಮ್ಮ ತಮ್ಮ ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ ನೋಡಿ. ದೇವ್ರ ಬರ್ದ ಬಿಟ್ಟು ಹೊಳ್ಳಿ ಹೋಗ. ಒಂದ ಹೊಡ್ತ ಕೊಡಿ ಇವಾಗ ನೋಡ. ಇವತ್ತಿನ ಪೂಜೆಯ ಜೊತೆಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.